ಡೈವರ್ಸ್ ಆಗಬೇಕಿದ್ದ ಹೆಂಡತಿಯು ಸಿಕ್ಕಿದಾಗ ಗಂಡ ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಂಡು ಅವಳ ತುಟಿಗಳಿಗೆ ಚುಂಬಿಸಿದ. ಅಷ್ಟೇ ಅಲ್ಲದೆ ಅವಳನ್ನು ಅಲ್ಲೇ ಇದ್ದ ಮಂಚದ ಮೇಲೆ ಬಲವಂತವಾಗಿ ಮಲಗಿಸಿ ಅವಳ ಕತ್ತು ಕೆನ್ನೆಗೆ ನಿರಂತರವಾಗಿ ಚುಂಬಿಸುತ್ತಿದ್ದ. ಅವಳು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು, ಆದರೆ ಅವನು ಅವಳನ್ನು ಬಿಡುತ್ತಿರಲಿಲ್ಲ. ಅವಳು ಕಾಲನ್ನು ಬಡಿಯುತ್ತಿದ್ದಳು. ಸಂಪೂರ್ಣವಾಗಿ ಅವನು ಆಕ್ರಮಿಸಿದ ಅವಳನ್ನು. ಸ್ವಲ್ಪ ಸಮಯದಲ್ಲೇ ಇಬ್ಬರು ಒಂದಾಗುತ್ತಿದ್ದಾರೆ. ಮುಂದೆ ಗಂಡ ಹೆಂಡತಿ ಇಬ್ಬರೂ ಕೂಡ ಕೋರ್ಟ್ ಹಾಲ್ನಲ್ಲಿ ಇದ್ದಾರೆ. ಪ್ರಶ್ನೆ ಮರುಪ್ರಶ್ನೆಗಳು ನಡೆಯುತ್ತಲೇ ಇವೆ. ಇಬ್ಬರು ಬಹಳ ದುಃಖದಿಂದ ಇದ್ದಾರೆ. ಗಂಡ ಯಾವುದಕ್ಕೂ ಸರಿಯಾಗಿ ಉತ್ತರ ಕೊಡುತ್ತಿಲ್ಲ, ಆದರೆ ಹೆಂಡತಿ ಎಲ್ಲದಕ್ಕೂ ಸ್ವಲ್ಪ ಕಾನ್ಫಿಡೆನ್ಸ್ ಇಂದ ಉತ್ತರ ಕೊಡುತ್ತಿದ್ದಾಳೆ. ಅವಳಿಗೆ ಗಂಡ ಬೇಡ, ಡೈವರ್ಸ್ ಕೊಟ್ಟರೆ ಸಾಕು. ಕಾರಣ ಏನು ಅಂತ ಅಪೋಸಿಟ್ ಲಾಯರ್ ಕೇಳಿದಾಗ ಅವಳು ಹೇಳಿದ ಉತ್ತರವನ್ನು ಕೇಳಿ ಇಡೀ ಕೋರ್ಟ್ ಹಾಲ್ ಬೆಚ್ಚಿ ಬಿದ್ದಿತ್ತು. ನಿಧಾನವಾಗಿ ಅವಳು ಹೇಳುತ್ತಾಳೆ, ನನಗೆ ಟೀ ಇಷ್ಟ, ನನ್ನ ಗಂಡನಿಗೆ ಕಾಫಿ ಇಷ್ಟ, ನನಗೆ ವೈಟ್ ಇಷ್ಟ, ಅವರಿಗೆ ಬ್ಲ್ಯಾಕ್ ಇಷ್ಟ, ನನಗೆ ನಾನ್ ವೆಜ್ ಇಷ್ಟ, ಅವರಿಗೆ ವೆಜ್ ಇಷ್ಟ, ನಾನು ತುಂಬ ಸ್ಪೀಡ್, ಅವನು ತುಂಬ ಸ್ಲೋ. ಜಡ್ಜಿಗೆ ನಗು ಬರುತ್ತಿತ್ತು ಉತ್ತರವನ್ನು ಕೇಳಿ. ಅದಕ್ಕೆ ಅವರು ನಿಧಾನವಾಗಿ, ಇಷ್ಟಕ್ಕೆ ಯಾರಾದರೂ ಡೈವರ್ಸ್ ತೆಗೆದುಕೊಳ್ಳುತ್ತಾರಾ ಅಂತ ಅಪೋಸಿಟ್ ಲಾಯರ್ ಕೇಳಿದಾಗ, ಹೌದು, ಇಬ್ಬರ ಆಸೆಗಳು ಬೇರೆ ಬೇರೆ ಆಗಿದ್ದರೆ ಜೊತೆಯಲ್ಲಿ ಬದುಕಿ ಕಷ್ಟ. ಈಗ ತುಂಬ ಕಷ್ಟವಾಗುತ್ತಿದೆಯಾ ಅಂತ ಕೇಳಿದರು ಲಾಯರ್. ಕಷ್ಟವೇನೂ ಇಲ್ಲ. ಈಗ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನನ್ನ ಟೇಸ್ಟ್ಗೆ ಹೊಂದಿಕೊಳ್ಳುವ ಹುಡುಗನನ್ನು ಮದುವೆ ಆಗುತ್ತೇನೆ. ಮುಂದೆ ತೊಂದರೆ ಆದರೆ ಅಂತ ಹೇಳಿದಾಗ ಲಾಯರ್ ಅವರು, ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ. ಪ್ರೀತಿ ಹೊಂದಿದ್ದರೆ ಸಾಕು. ನಿಮ್ಮ ನೆಗೆಟಿವ್ ಅವರ ನೆಗೆಟಿವ್ ಕಾಣಿಸುವುದಿಲ್ಲ. ನಿಮ್ಮ ಗುಣ ಸ್ವಭಾವ ಇರುವ ಹುಡುಗನನ್ನು ನೀವು ಮದುವೆ ಆದರೆ ಅವನು ನಿಮ್ಮನ್ನು ಪ್ರೀತಿಸುತ್ತಾನೆ ಅಂತ ಏನು ಗ್ಯಾರಂಟಿ? ಉತ್ತರಿಸದೆ ತಲೆ ತಗ್ಗಿಸಿದಳು. ಆಗ ಜಡ್ಜ್, ಇವರಿಬ್ಬರು ಪುನಃ 6 ತಿಂಗಳು ಒಂದೇ ಮನೆಯಲ್ಲಿ ಒಟ್ಟಿಗೆ ಇರಲಿ. ಏಕೆಂದರೆ ಹುಡುಗಿ ತುಂಬ ಇನ್ನೋಸೆಂಟ್ ಅಂತ ಅನಿಸುತ್ತದೆ. ಓವರ್ ಥಿಂಕಿಂಗ್ ಮಾಡುತ್ತಾ ಇರುತ್ತಾಳೆ. ಅದಕ್ಕೆ ಅವಳಿಗೆ ಸರಿ ತಪ್ಪು ತಿಳಿಯುತ್ತಿಲ್ಲ. ಮುಂದೆ ಆಗುವ ಸಮಸ್ಯೆಗೆ ಈಗ ಡೈವರ್ಸ್ ಯಾರೂ ಕೊಡಿಸುವುದಿಲ್ಲ. ಗಂಡ ತುಂಬ ಪ್ರೀತಿ ಮಾಡುತ್ತಾನೆ. ಪ್ರೀತಿ ಮಾಡುವ ಮನುಷ್ಯರು ಈಗಿನ ಕಾಲದಲ್ಲಿ ಸಿಗುವುದಿಲ್ಲ. ಈಗಲೂ ಕೂಡ ನಿಮ್ಮ ಗಂಡನಿಗೆ ನಿಮ್ಮಿಂದ ದೂರವಾಗುವ ಇಚ್ಛೆ ಇಲ್ಲ. ಅಂದ ಮೇಲೆ ಇಬ್ಬರು ಸ್ವಲ್ಪ ದಿನ ಜೊತೆಯಲ್ಲೇ ಇರಬೇಕು ಅಂತ ಹೇಳಿದಾಗ ಗಂಡನಿಗೆ ಸ್ವಲ್ಪ ಖುಷಿಯಾಯಿತು. ಹೆಂಡತಿ ಬೇಸರದಿಂದ ಕನ್ಫ್ಯೂಸ್ ಆದಳು. ಅವನು ಅವಳ ಕೈಯನ್ನು ಹಿಡಿದುಕೊಂಡು ಹೊರಗಡೆ ಕರೆದುಕೊಂಡು ಬಂದ. ಅಲ್ಲಿ ಇದ್ದವರಿಗೆಲ್ಲ ಸ್ವಲ್ಪ ಶಾಕ್ ಆಯಿತು. ಒಬ್ಬರಿಗೊಬ್ಬರು ಕೈಯನ್ನು ಹಿಡಿದುಕೊಂಡು ಚೆನ್ನಾಗಿ ನಡೆಯುತ್ತಾ ಇದ್ದಾರೆ. ಮತ್ತೆ ಡೈವರ್ಸ್ ಏಕೆ? ಈಗಿನ ಕಾಲದ ಮಕ್ಕಳಿಗೆ ಮದುವೆ, ಡೈವರ್ಸ್ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಅಂತ ಬೇಸರ ಮಾಡಿಕೊಂಡರು. ಕಾರನ್ನು ತೆಗೆದುಕೊಂಡು ಬಂದು ಅವಳ ಮುಂದೆ ನಿಲ್ಲಿಸಿದ. ಅವಳು ಅದರಲ್ಲಿ ಕೂರಲು ತುಂಬ ಪರದಾಡುತ್ತಿದ್ದಳು. ಆಗ ಅವನೇ ಕೆಳಗೆ ಇಳಿದು ಅವಳನ್ನು ಕೂರುವಂತೆ ಸೂಚಿಸಿದ. ಕಾರಿನ ಬಾಗಿಲನ್ನು ತೆಗೆದು ಅವಳು ಅದರಲ್ಲಿ ಸಲೀಸಾಗಿ ಕುಳಿತಳು. ನಂತರ ಡೋರನ್ನು ಹಾಕಿದ. ಅವನ ಹೆಸರು ಕಾರ್ತಿಕ್, ಅವಳ ಹೆಸರು ಮಾಲತಿ. ಕಾರ್ತಿಕ್ ಒಂದು ದೊಡ್ಡ ಕಂಪನಿಯಲ್ಲಿ CEO ಆಗಿದ್ದ. ಮಾಲತಿ ಅನಾಥಾಶ್ರಮದ ಹುಡುಗಿ. ಕಾರ್ತಿಕ್ ಒಂದು ಬಾರಿ ಮಾಲತಿಯ ಆಶ್ರಮಕ್ಕೆ ಹೋಗಿದ್ದ. ಯಾವುದೋ ಒಂದು ಫಂಕ್ಷನ್ ಇದ್ದಿದ್ದರಿಂದ ಅವನನ್ನು ಚೀಫ್ ಗೆಸ್ಟ್ ಆಗಿ ಕರೆದಿದ್ದರು. ಅಲ್ಲಿ ಅವಳ ಡ್ಯಾನ್ಸ್ ಪ್ರೋಗ್ರಾಂ ಇತ್ತು. ತುಂಬ ಚೆನ್ನಾಗಿ ರೆಡಿಯಾಗಿ ಮುದ್ದಾಗಿದ್ದಳು. ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಮದುವೆ ಆದರೆ ಅವಳನ್ನೇ ಅಂತ ಹಠ ಹಿಡಿದ. ಅವಳಿಗೂ ಅವನಿಗೂ ತುಂಬ ವರ್ಷಗಳ ಡಿಫ್ರೆನ್ಸ್ ಇದೆ. ಮಾಲತಿ ತುಂಬ ಶ್ರೀಮಂತರ ಮಗಳು. ಆದರೆ ಅಪ್ಪ ಅಮ್ಮನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಇಬ್ಬರು ಡೈವರ್ಸ್ ತೆಗೆದುಕೊಂಡರು. ಆಗ ಮಗುವನ್ನು ಆಶ್ರಮದಲ್ಲಿ ಬಿಟ್ಟು ಹೊರಟು ಹೋಗಿದ್ದರು. ಚಿಕ್ಕಂದಿನಿಂದ ಅವರ ಅಪ್ಪ ಅಮ್ಮನ ಜಗಳಗಳನ್ನು ನೋಡಿ ಬೆಳೆದಿದ್ದ ಅವಳು ಯಾವುದೇ ಕಾರಣಕ್ಕೂ ಮದುವೆ ಆಗಬಾರದು ಅಂತ ಅಂದುಕೊಂಡಿದ್ದಳು. ಆದರೆ ಜೀವನ ಸರ್ವನಾಶವಾಗುತ್ತದೆ ಅಂತ ಅಂದುಕೊಂಡಿದ್ದಳು. ಕಾರ್ತಿಕ್ ಬಿಡಲಿಲ್ಲ. ನಿರಂತರವಾದ ಪ್ರಯತ್ನದಿಂದ ಆಶ್ರಮದ ಎಲ್ಲರನ್ನೂ ಒಪ್ಪಿಸಿ ಇವಳು ಬಲವಂತವಾಗಿ ಒಪ್ಪುವಂತೆ ಮಾಡಿ ಮದುವೆ ಆದ. ತುಂಬ ಗ್ರ್ಯಾಂಡ್ ಆಗಿ ಮದುವೆ ಆಗಿ ಇಡೀ ಊರೇ ಇವರ ಮದುವೆಯ ಬಗ್ಗೆ ಮಾತನಾಡುತ್ತಿತ್ತು. ಅಷ್ಟು ಗ್ರ್ಯಾಂಡ್ ಆಗಿ ಮದುವೆ ಆಗಿದ್ದರು. ಮದುವೆ ಆದ ದಿನದಿಂದಲೂ ಇವನು ಎಷ್ಟು ಅಡ್ಜಸ್ಟ್ ಮಾಡಿಕೊಂಡರೂ ಕೂಡ ಅವಳು ಹೊಂದಿಕೊಳ್ಳುತ್ತಿರಲಿಲ್ಲ. ಅವನ ಆಸೆಗಳು ಸಂಪೂರ್ಣವಾಗಿ ತೀರಿದ ಮೇಲೆ ನನ್ನ ಮೇಲೆ ಮನೆಯಿಂದ ಹೊರಗಡೆ ನನ್ನನ್ನು ಹಾಕಿಬಿಡುತ್ತಾನೆ.
ಒಂದೆರಡು ವರ್ಷ ಚೆನ್ನಾಗಿರಬಹುದು ಅಷ್ಟೇ ಅಂತ ಅಂದುಕೊಂಡಿದ್ದಳು. ಅದಕ್ಕೆ ಅವನು ಅವಳನ್ನು ಮುಟ್ಟಲು ಕೂಡ ಬಿಡುತ್ತಿರಲಿಲ್ಲ. ಏನಾದರೂ ನೆಪ ಹೇಳುತ್ತಿದ್ದಳು. ಮದುವೆಯಾಗಿ ವರ್ಷವಾದರೂ ಕೂಡ ಅವನು ಅವಳನ್ನು ಮುಟ್ಟಿಲ್ಲ. ಅವಳು ಮಾಡುವ ಎಲ್ಲ ಚೇಷ್ಟೆಗಳನ್ನು ತಡೆದುಕೊಳ್ಳುತ್ತಿದ್ದ. ಅವರ ಅಪ್ಪ ಅಮ್ಮನ ಎದುರಿಗೆ ತುಂಬ ಒಳ್ಳೆಯವಳ ರೀತಿ ನಾಟಕ ಆಡುತ್ತಿದ್ದಳು. ಅವರು ಹೋದ ಮೇಲೆ ಇವನಿಗೆ ಕಾಟ ಕೊಡುತ್ತಿದ್ದಳು. ಅವಳ ಮುದ್ದು ಮುಖವನ್ನು ನೋಡಿದಾಗ ಅವಳು ಕಾಟ ಕೊಟ್ಟರೂ ಅವನಿಗೂ ಅಷ್ಟೇ ಖುಷಿಯಾಗುತ್ತಿತ್ತು. ಅವನ ತಾಳ್ಮೆಗೂ ಒಂದು ಮಿತಿ ಇರುತ್ತದೆ ಅಲ್ಲವೇ? ಇದೇ ರೀತಿ ಕಪಿ ಚೇಷ್ಟೆ ಮಾಡಿದಳು. ಅವನ ಆಫೀಸ್ನ ಟೆನ್ಷನ್ ತುಂಬ ಇದ್ದಿದ್ದರಿಂದ ತಡೆದುಕೊಳ್ಳಲು ಸಾಧ್ಯವಾಗದೆ ಚೆನ್ನಾಗಿ ಬೈದ. ಅವಳು ಮಾತಿಗೆ ಮಾತು ಕೊಡುತ್ತಿದ್ದಳು. ಕೋಪದಿಂದ ಹೊಡೆಯಲು ಕೈಯೆತ್ತಿದ. ನಂತರ ಅವನ ತಪ್ಪು ಅರ್ಥವಾಗಿ ಪದೇ ಪದೇ ಅವಳ ಬಳಿ ಕ್ಷಮೆ ಕೇಳುತ್ತಿದ್ದಾನೆ. ಆದರೆ ಅವಳು ಅವನನ್ನು ಕ್ಷಮಿಸುತ್ತಿಲ್ಲ. ನಂತರ ಡೈವೋರ್ಸ್ಗೆ ಅಪ್ಲೈ ಮಾಡಿದಳು. ಅಷ್ಟೊಂದು ಆಸ್ತಿ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿ, ಆಳು ಕಾಳು, ಒಡವೆಗಳು, ವಸ್ತ್ರಗಳು ಕಣ್ಣಿಗೆ ಬೇಕಾಗಿದ್ದು ಇದ್ದರೂ ಕೂಡ ಅವಳಿಗೆ ಅದರ ಮೇಲೆ ಮೋಹ ಇರಲಿಲ್ಲ. ಕಾರ್ತಿಕ್ ಎಷ್ಟು ಅವಳನ್ನು ಪ್ರೀತಿಸಿದರೂ ಆ ಪ್ರೀತಿ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ತುಂಬ ವಿವರಿಸಿ ಹೇಳಿದ್ದಾನೆ. ತನ್ನ ಎಮೋಷನಲ್ ಅನ್ನು ಫೀಲ್ ಮಾಡಿ ತೋರಿಸಿದ್ದಾನೆ. ಆದರೆ ಅವಳು ಯಾವುದಕ್ಕೂ ಬಗ್ಗುತ್ತಿರಲಿಲ್ಲ. ದೇವರನ್ನೇ ನಂಬದ ಅವನು ಇವಳಿಗಾಗಿ ಕಂಡ ದೇವರ ಹತ್ತಿರ ಹರಕೆ ಮಾಡಿಕೊಂಡಿದ್ದಾನೆ. ಇಬ್ಬರು ತಮ್ಮ ತಮ್ಮ ಯೋಚನೆಗಳಲ್ಲಿ ಇದೇ ರೀತಿ ಮಗ್ನವಾಗಿದ್ದರು. ಅಷ್ಟರಲ್ಲಿ ಕಾರು ಅವರ ಮನೆ ಹತ್ತಿರ ಬಂದಾಗ ಅವಳು ಯೋಚಿಸುತ್ತಾ ಕುಳಿತಿದ್ದಳು. ಅವಳಿಗೆ ಕಾರ್ತಿಕ್ ಪುನಃ ಕಾರಿನ ಬಾಗಿಲನ್ನು ತೆಗೆದ ಸೇವಕನಂತೆ. ಅವಳು ಏನೂ ಮಾತನಾಡದೆ ತನ್ನ ರೂಮ್ಗೆ ಹೋಗಿ ಬೋರಲಾಗಿ ಮಲಗಿ ಜೋರಾಗಿ ಅಳಲು ಶುರು ಮಾಡಿದಳು. ಅವನಿಗೆ ಅವಳ ಕಣ್ಣೀರು ಕೇಳಿಸುತ್ತಿರುವುದರಿಂದ ಅವನ ಹೃದಯ ಹಿಂಡಿದಂತೆ ಭಾಸವಾಗುತ್ತಿತ್ತು. ಅವಳ ಕಣ್ಣೀರನ್ನು ತಡೆಯಬೇಕು ಅಂತ ಅನಿಸಿದರೂ ಕೂಡ ಅದು ಆಗುವ ರೀತಿ ಇರಲಿಲ್ಲ. ಏಕೆಂದರೆ ಅವಳಿಗೆ ಹಠ ಜಾಸ್ತಿ. ನಾನು ಸಮಾಧಾನ ಮಾಡಲು ಹೋದರೆ ಇನ್ನೂ ಕೋಪ ಮಾಡಿಕೊಳ್ಳುತ್ತಾಳೆ. ನಂತರ ತನ್ನ ಬಟ್ಟೆಯನ್ನು ಬದಲಾಯಿಸಿ ಅವಳಿಗೆ ಇಷ್ಟವಾದ ನೂಡಲ್ಸ್ ಅನ್ನು ಮಾಡಿಕೊಟ್ಟ. ಮನೆಯಲ್ಲಿ ಅಷ್ಟು ಜನ ಕೆಲಸದವರು ಇದ್ದರೂ ಕೂಡ ಅವನ ಕೈಯಾರೆ ಅವನೇ ಮಾಡಿ ತೆಗೆದುಕೊಂಡು ಹೋಗಿ ಕೊಟ್ಟ. ಮೊದಲು ಕೋಪ ಮಾಡಿಕೊಂಡರೂ ನೂಡಲ್ಸ್ ಅನ್ನು ನೋಡಿದ ತಕ್ಷಣ ಅವಳ ಕೋಪ ಸಿಟ್ಟು ಕರಗಿ ಹೋಗಿ ಅವಳು ತಿಂದು ಅವನ ಕಡೆ ನೋಡದೆ ಹೊರಗೆ ಹೋದಳು. ಸಡನ್ ಆಗಿ ಅವನ ಮನಸ್ಸಿಗೆ ಒಂದು ಆಲೋಚನೆ ಹೊಳೆಯಿತು. ಮದುವೆ ಆದ ದಿನದಿಂದಲೂ ನಾನು ಇವಳನ್ನು ಖುಷಿಪಡಿಸಲು ವಿಧವಾಗಿ ಪ್ರಯತ್ನಿಸುತ್ತಿದ್ದೇನೆ. ಆದರೆ ಇವಳ ನಿಜವಾದ ಸಮಸ್ಯೆ ನನಗೆ ತಿಳಿದಿಲ್ಲ ಅಂತ ಅವಳು ಇದ್ದ ಆಶ್ರಮಕ್ಕೆ ಕಾಲ್ ಮಾಡಿ ಅವಳ ಬ್ಯಾಕ್ಗ್ರೌಂಡ್ ಬಗ್ಗೆ ವಿಚಾರಿಸಿದ. ಅವರದು ಬ್ರೋಕನ್ ಫ್ಯಾಮಿಲಿ ಆಗಿದ್ದು ಅಪ್ಪ ಅಮ್ಮ ತುಂಬ ಜಗಳ ಮಾಡುತ್ತಿದ್ದರು. ಕೊನೆಗೆ ಡೈವರ್ಸ್ ತೆಗೆದುಕೊಂಡು ಆ ಮಗುವನ್ನು ಇಬ್ಬರು ಬೇಡ ಅಂತ ಬಿಟ್ಟು ಹೋದರಂತೆ. ಅವರ ಮನೆಯ ಕೆಲಸದವರು ತಂದು ಇಲ್ಲಿ ಸೇರಿಸಿದ್ದರು. ಅವಳು ದೊಡ್ಡವಳಾದ ಮೇಲೆ ಅಪ್ಪ ಅಮ್ಮ ಬೇಕು ಅಂತ ತುಂಬ ಹಠ ಮಾಡುತ್ತಿದ್ದಳು. ಎಲ್ಲ ಕಡೆ ಹುಡುಕಿದರೂ ಕೂಡ ಅವರ ಸುಳಿವು ಸಿಕ್ಕಿಲ್ಲ ಅಂತ ಹೇಳಿದರು. ಅವಳು ತುಂಬ ಮಾನಸಿಕವಾಗಿ ನೊಂದಿದ್ದಾಳೆ. ಅದಕ್ಕೆ ಜನರನ್ನು ಬಹಳ ಬೇಗ ನಂಬುವುದಿಲ್ಲ. ಯಾವಾಗಲೂ ಭಯದಲ್ಲೇ ಇರುತ್ತಾಳೆ ಅಂತ ಹೇಳಿದರು. ನನಗೂ ಕೂಡ ಅದು ನಿಜ ಅಂತ ಅನಿಸಿತು. ನನ್ನ ಪ್ರೀತಿಯಲ್ಲಿ ಅವಳಿಗೆ ಸೆಕ್ಯೂರ್ ಫೀಲ್ ಆಗುತ್ತಿಲ್ಲ. ರಾತ್ರಿ ಪೂರ್ತಿ ಯೋಚಿಸಿದ ಅವಳ ಇನ್ಸೆಕ್ಯೂರಿಟಿ ಹೋಗಿಸಲು. ಮಾಲತಿ ಬಹಳ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮುಗಿಸಿ ಸೋಫಾದ ಮೇಲೆ ಕಾಫಿ ಕುಡಿಯುತ್ತಿದ್ದಳು. ಕಾರ್ತಿಕ್ ಅವಳ ಹೆಸರಿನಲ್ಲಿ ಎಲ್ಲ ಆಸ್ತಿಯನ್ನು ಬರೆದಿದ್ದು ಆ ಪತ್ರವನ್ನು ತೆಗೆದುಕೊಂಡು ಬಂದು ಕೊಟ್ಟ. ಇದು ನಾನು ಸಂಪಾದನೆ ಮಾಡಿದ್ದ, ನನ್ನ ಅಪ್ಪ ಸಂಪಾದನೆ ಮಾಡಿದ್ದ ಸಂಪೂರ್ಣ ಆಸ್ತಿ. ಇಷ್ಟು ದಿನ ನನ್ನ ಹೆಸರಿನಲ್ಲಿ ಇತ್ತು. ಈಗ ಎಲ್ಲವನ್ನು ನಿನ್ನ ಹೆಸರಿಗೆ ಬರೆದಿದ್ದೇನೆ. ನನ್ನ ಹೆಸರಿನಲ್ಲಿ ಒಂದು ಪೈಸಾ ಕೂಡ ಇಲ್ಲ. ನನಗೆ ಅದರ ಅವಶ್ಯಕತೆ ಕೂಡ ಇಲ್ಲ. ಏನಿದ್ದರೆ ಸಾಕು. ನನ್ನ ಜೊತೆ ಇಡೀ ಪ್ರಪಂಚದ ಸುಖವೇ ನನ್ನ ಹತ್ತಿರ ಇದೆ ಅನ್ನುವ ರೀತಿ ನನಗೆ ಫೀಲ್ ಆಗುತ್ತದೆ. ಪ್ಲೀಸ್ ನನ್ನನ್ನು ಒಪ್ಪಿಕೋ, ನನ್ನ ಜೊತೆ ಬದುಕು, ನನಗೆ ಒಂದು ಅವಕಾಶ ಮಾಡಿಕೊಡು ಅಂತ ಹೇಳಿದ. ಅವಳು ಆ ಪತ್ರವನ್ನು ಅವನ ಮುಖದ ಮೇಲೆ ಎಸೆದು ಹೊರಟು ಹೋದಳು. ದುಡ್ಡಿಗಾಗಿ ನಾನು ಇಲ್ಲಿ ಇಲ್ಲ. ದುಡ್ಡು ಸಂಪಾದನೆ ಮಾಡಲು ಪ್ರಪಂಚದಲ್ಲಿ ತುಂಬ ದಾರಿಗಳು ಇವೆ. ಆದರೆ ನನಗೆ ಈ ಗಂಡು ಜಾತಿಯನ್ನೇ ನಂಬಲು ಸಾಧ್ಯವಿಲ್ಲ. ಅಮ್ಮ ಅಪ್ಪನನ್ನು ತುಂಬ ಪ್ರೀತಿಸುತ್ತಿದ್ದಳು. ಆದರೆ ಅಪ್ಪ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡು ಅವಳಿಗೆ ಮೋಸ ಮಾಡಿದ. ನನ್ನ ಮೇಲೆ ನಿನಗೆ ಆಸೆ ಕಡಿಮೆ ಆದ ಮೇಲೆ ನೀನು ಅದೇ ರೀತಿಯ ತಪ್ಪನ್ನು ಮಾಡಿದರೆ ನನ್ನ ಹೃದಯ ಹೊಡೆಯುತ್ತದೆ ಅಂತ ಜೋರಾಗಿ ಅಳುತ್ತಾ ಹೊರಟು ಹೋದಳು. ಕೊನೆಗೆ ಕಾರ್ತಿಕ್ಗೆ ತುಂಬ ಬೇಸರವಾಯಿತು.
ಅವರ ಅಪ್ಪ ಅಮ್ಮನನ್ನು ಹುಡುಕಿಸಲು ತುಂಬ ಪ್ರಯತ್ನಿಸಿದ. ಆ ಕೆಲಸದಲ್ಲಿ ನಿರಂತರವಾಗಿ ತನ್ನ ಪ್ರಯತ್ನವನ್ನು ಹಾಕುತ್ತಿದ್ದ. ಇಂದು ಅವನಿಗೆ ಬಿಸ್ನೆಸ್ ಪಾರ್ಟಿ ಇತ್ತು. ಅದರಲ್ಲಿ ಕುಡಿಯಬೇಕು ಅಂತ ಅವನ ಫ್ರೆಂಡ್ಸ್ ತುಂಬ ಗಲಾಟೆ ಮಾಡಿದರು. ಆದರೆ ಮಾಲತಿಗೆ ಬೇಜಾರಾಗುತ್ತದೆ ಅಂತ ಅವನು ಕುಡಿಯುತ್ತಿರಲಿಲ್ಲ. ಸಡನ್ ಆಗಿ ಅವನ ಫೋನ್ಗೆ ಕಾಲ್ ಬಂತು. ಸರ್, ಮೇಡಮ್ ಅವರ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಈಗ ಅವರಿಬ್ಬರು ಜೊತೆಯಾಗಿ ಖುಷಿಯಾಗಿದ್ದಾರೆ. ಮಗಳಿಗಾಗಿ ತುಂಬಾ ಕಡೆ ಹುಡುಕಿದ್ದಾರೆ, ಆದರೆ ಮಗಳು ಸಿಕ್ಕಿಲ್ಲ. ನಿಮ್ಮನ್ನು ನಾಳೆ ಮೀಟ್ ಮಾಡಬೇಕು ಅಂತ ಹೇಳಿದರು. ಆಗ ತುಂಬ ಖುಷಿಯಾಯಿತು ನನಗೆ. ಅವಳಿಗೆ ನಿಜವಾಗಲೂ ಅವರ ಅಪ್ಪ ಅಮ್ಮ ಸಿಕ್ಕಿದರೆ ಆ ಮೂವರು ಖುಷಿಯಾಗಿರುತ್ತಾರೆ. ನಂತರ ನನ್ನನ್ನು ಒಪ್ಪಿಕೊಳ್ಳುತ್ತಾರೆ. ಅವರ ಅಳಿಯ ಅಂತ, ಇವಳು ಗಂಡ ಅಂತ. ಅವಳಲ್ಲಿರುವ ಇನ್ಸೆಕ್ಯೂರಿಟಿ ಹೋಗುತ್ತದೆ. ಆ ಖುಷಿಯಲ್ಲಿ ನನ್ನ ಫ್ರೆಂಡ್ಸ್ ಬಲವಂತ ಮಾಡಿದ್ದರಿಂದ ನಾನು ಚೆನ್ನಾಗಿ ಕುಡಿದೆ. ರಾತ್ರಿ ಮನೆಗೆ ಹೋಗಿದ್ದಾಗ ಅವಳು ನನ್ನನ್ನು ನೋಡಿ ಕೋಪಗೊಂಡಳು. ಅವಳು ಮಲಗಿರುತ್ತಾಳೆ ಅಂತ ಲೇಟಾಗಿ ಹೋದರೆ ಇಲ್ಲ, ಅವಳೇ ಬಾಗಿಲು ತೆಗೆದಳು. ಕೆಲಸದವರೆಲ್ಲ ಯಾವುದೋ ಮದುವೆ ಅಂತ ಹೊರಟು ಹೋಗಿದ್ದಾರೆ. ಮನೆಯಲ್ಲಿ ನಾನು ಮತ್ತು ಅವಳು ಇಬ್ಬರೇ ಇರುವುದು. ನನ್ನನ್ನು ನೋಡಿ ಕೋಪಗೊಂಡು, ನಾವಿಬ್ಬರು ಎಂದು ಒಂದಾಗುವುದಿಲ್ಲವೇನೋ? ನೀವು ನನಗೆ ಯಾವಾಗಲೂ ಬೇಸರವಾಗುವ ಕೆಲಸವನ್ನೇ ಮಾಡುತ್ತೀರಾ. ನಾನು ನಿಮ್ಮನ್ನು ಒಪ್ಪಿಕೊಂಡ ಮೇಲೆ ಪ್ರತಿದಿನ ಕುಡಿದುಕೊಂಡು ಬರುತ್ತೀರಾ ಅಂತ ಹೇಳಿದಳು. ಅವನು ಅವಳನ್ನು ಹಗ್ ಮಾಡಲು ಹೋದ. ಅವಳು ಗಟ್ಟಿಯಾಗಿ ಅವನನ್ನು ದೂರ ತಳ್ಳಿ ಮೇಲೆ ಹೋಗುತ್ತಿದ್ದಳು. ಅಷ್ಟರಲ್ಲಿ ಅವನು ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದ, ಆದರೆ ಅವಳು ಅದನ್ನು ಇಗ್ನೋರ್ ಮಾಡಿದಳು. ಅವನಿಗೆ ತುಂಬ ಬೇಸರವಾಯಿತು. ನಾನು ಇವಳಿಗಾಗಿ, ಇವಳ ಪ್ರೀತಿಗಾಗಿ ಇಷ್ಟು ಕಷ್ಟಪಡುತ್ತಿದ್ದರೆ ಸ್ವಲ್ಪ ಕೂಡ ನನ್ನ ಕಡೆ ಕರುಣೆ ಇಲ್ಲದೆ ಹೋಗುತ್ತಿದ್ದಾಳೆ ಅಂತ ಕೋಪದಿಂದ ಅವಳನ್ನು ಎತ್ತಿಕೊಂಡ. ಅವಳಿಗೆ ಸ್ವಲ್ಪ ಹೊತ್ತು ಶಾಕ್ ಆಯಿತು. ನಂತರ ಕೆಳಗೆ ಇಳಿಯಲು ಪರದಾಡಿದಳು. ಆದರೆ ಅವನು ತುಂಬ ಗಟ್ಟಿಯಾಗಿ ಅವಳನ್ನು ಹಿಡಿದುಕೊಂಡಿದ್ದ. ಎತ್ತುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ. ಅವಳ ಗುಲಾಬಿ ತುಟಿಗಳಿಗೆ ಮೃದುವಾಗಿ ಮುತ್ತು ಕೊಟ್ಟ. ಅವಳು ದೂರ ಸರಿದಳು, ಆದರೆ ಅವಳನ್ನು ಬಿಡಲಿಲ್ಲ. ತನ್ನ ಬಾಹುಬಂಧನದಲ್ಲಿ ಬಿಗಿಯಾಗಿಸಿಕೊಂಡ. ಅವಳು ಅವಳ ಎರಡು ಕೈಗಳಲ್ಲಿ ಅವನ ಎದೆಯ ಮೇಲೆ ಗುದ್ದುತ್ತಿದ್ದಳು. ಅವಳ ಎರಡು ಕೈಗಳನ್ನು ತನ್ನ ಎರಡು ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಹಣೆ ಮತ್ತು ಕತ್ತಿನ ಮೇಲೆ ನಿರಂತರವಾಗಿ ಮುತ್ತುಗಳನ್ನು ಕೊಡುತ್ತಿದ್ದ. ಮೊದಮೊದಲು ಅವಳು ಅವನನ್ನು ದೂರ ತಳ್ಳಿದರೂ ನಿಧಾನವಾಗಿ ಅವನಿಗೆ ಹತ್ತಿರವಾದಳು. ಅವನ ಸನಿಹ, ಅವನ ಅಪ್ಪುಗೆ ಅವಳಿಗೆ ಒಂದು ರೀತಿ ಕಂಫರ್ಟ್ ಸಿಕ್ಕಿತು. ಇಷ್ಟೂ ದಿನ ಇಲ್ಲದ ಕಂಫರ್ಟ್. ಅವಳಿಗೆ ಅನಿಸಿತು, ತನ್ನಲ್ಲಿರುವ ಭಯ, ಇನ್ಸೆಕ್ಯೂರಿಟಿ ಎಲ್ಲವನ್ನು ಈ ಮನುಷ್ಯ ನನ್ನಿಂದ ದೂರವಾಗಿಸುತ್ತಾನೆ. ನಾನು ನೋಡಿದರೆ ಇವನಿಂದಲೇ ದೂರ ಹೋಗುತ್ತಿದ್ದೇನೆ. ತಪ್ಪು ಮಾಡುತ್ತಿರಬಹುದೇನೋ ಅಂತ ಅನಿಸಿತು. ಅದೇ ಸಮಯಕ್ಕೆ ತಮ್ಮ ಸಂಪೂರ್ಣ ಆಸ್ತಿಯನ್ನು ಹಿಂದೆ ಮುಂದೆ ತಿಳಿಯದ ನನ್ನ ಹೆಸರಿಗೆ ಬರೆದಿದ್ದಾರೆ ಅಂದ ಮೇಲೆ ಈ ಮನುಷ್ಯ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಾನೆ. ನಾನೇ ಇವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ಅವಳು ತನ್ನ ಆರ್ಭಟವನ್ನು ಕಡಿಮೆ ಮಾಡಿದಳು. ಅವನು ಅವಳನ್ನು ಸಂಪೂರ್ಣವಾಗಿ ಆಕ್ರಮಿಸಿದ. ಅವರಿಬ್ಬರು ಒಂದಾದರು. ಮದುವೆಯಾದ ಇಷ್ಟು ದಿನಕ್ಕೆ ಇದೇ ಮೊದಲು ಅವರಿಬ್ಬರು ಒಂದಾಗಿದ್ದು. ಬೆಳಿಗ್ಗೆ ಆದಾಗ ಇಬ್ಬರು ಬೆತ್ತಲಾಗಿ ಮಲಗಿದ್ದರು, ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು. ಅವಳಿಗೆ ಎಚ್ಚರವಾದರೂ ಕೂಡ ಭಯದಿಂದ ಇದ್ದಳು. ನಾನು ಮೊದಲು ಎದ್ದರೆ ನನ್ನ ಬಗ್ಗೆ ಕೆಟ್ಟದಾಗಿ ಇವರು ಅಂದುಕೊಂಡರೆ ಅಂತ ನಿದ್ರಿಸುವ ರೀತಿ ನಾಟಕ ಆಡುತ್ತಿದ್ದಳು. ಅವನಿಗೆ ಎಚ್ಚರವಾದಾಗ ಸಡನ್ ಆಗಿ ಬೆಚ್ಚಿದ. ಮೇಲೆ ಎದ್ದು ಬಟ್ಟೆಗಳನ್ನು ಹಾಕಿಕೊಂಡ. ಅವಳ ಮೈ ಮೇಲೆ ಕೂಡ ಬಟ್ಟೆ ಹಾಕಿದ. ನಂತರ ಅವಳು ಎದ್ದಳು. ಪದೇ ಪದೇ ನನ್ನನ್ನು ಕ್ಷಮಿಸು ಅಂತ ಅವಳ ಕಾಲನ್ನು ಹಿಡಿದ. ರಾತ್ರಿ ನಾನು ಕುಡಿದಿದ್ದೆ. ನಿನ್ನ ಅಪ್ಪ ಅಮ್ಮ ಇಂದು ಮೀಟ್ ಮಾಡಲು ಹೇಳಿದ್ದಾರೆ. ಇಷ್ಟು ದಿನ ಅವರನ್ನು ಹುಡುಕಿಸುವ ಪ್ರಯತ್ನ ಮಾಡುತ್ತಿದ್ದೆ. ಅವರು ಸಿಕ್ಕಿದ ಮೇಲೆ ನೀನು ನನ್ನನ್ನು ಒಪ್ಪಿಕೊಳ್ಳುತ್ತೀಯಾ ಅನ್ನುವ ಖುಷಿಯಲ್ಲಿ ನಾನು ಚೆನ್ನಾಗಿ ಕುಡಿದೆ. ರಾತ್ರಿ ಏನಾಯಿತು ನನಗೆ ತಿಳಿದಿಲ್ಲ ಅಂತ ಕಾರ್ತಿಕ್ ಪದೇ ಪದೇ ಕ್ಷಮೆ ಕೇಳುತ್ತಿದ್ದ. ಆಗ ಅವಳು ತನ್ನ ಬಟ್ಟೆಯನ್ನು ಸರಿ ಮಾಡಿಕೊಂಡು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ರಾತ್ರಿ ನನಗೆ ಇಷ್ಟವಾಗಿ ನಮ್ಮಿಬ್ಬರ ಮಿಲನ ಆಗಿದ್ದು. ನೀವು ಸಾರಿ ಕೇಳಬೇಡಿ ಅಂತ ಪುನಃ ಅವನ ಎದೆಗೆ ತನ್ನ ತಲೆಯನ್ನು ಕೊಟ್ಟು ಕುಳಿತುಕೊಂಡಳು. ಅವನಿಗೆ ಇದು ಕನಸು ಅಂತ ಅನಿಸುತ್ತಿತ್ತು, ಆದರೆ ಅಲ್ಲ, ಸತ್ಯ ಅಂತ ಒಪ್ಪಿಕೊಳ್ಳಲು ತುಂಬ ಸಮಯ ಬೇಕಾಯಿತು. ಒಂದೇ ರಾತ್ರಿಗೆ ಇವಳು ನನ್ನವಳಾದಳು. ಈ ವಿಷಯ ಮೊದಲೇ ಗೊತ್ತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ ತನ್ನನ್ನು ತಾನೇ ಬೈದುಕೊಂಡ. ನಂತರ
ಬೇಗ ರೆಡಿಯಾಗು, ಹೋಗೋಣ, ನಿನ್ನ ಅಪ್ಪ ಅಮ್ಮನನ್ನು ಮೀಟ್ ಮಾಡೋಣ ಅಂತ ಹೇಳಿದ. ಅವಳು ಖುಷಿಯಿಂದ ರೆಡಿ ಆದಳು. ಕಾರಿನಲ್ಲಿ ಹೋಗಬೇಕಾದಾಗಲೂ ಕೂಡ ಇಬ್ಬರು ಖುಷಿಯಿಂದ ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡಿದ್ದರು. ಅವರ ಅಪ್ಪ ಅಮ್ಮನನ್ನು ನೋಡಿ ಅವಳು ಜೋರಾಗಿ ಅಳಲು ಶುರು ಮಾಡಿದಳು. ಅವಳಿಗೆ ತನ್ನ ಬಾಲ್ಯದ ಘಟನೆಗಳು ನೆನಪಾಯಿತು. ತುಂಬ ರಾಯಲ್ ಆಗಿದ್ದ ಅಪ್ಪ ಅಮ್ಮ ಈಗ ಬಡಕಲಾಗಿದ್ದಾರೆ. ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ. ಅವಳಿಗೆ ಒಬ್ಬ ಪುಟ್ಟ ತಮ್ಮ ಕೂಡ ಇದ್ದಾನೆ. ಅವರ ಅಮ್ಮ ಅಂತೂ ಅವಳ ಗಂಡನಿಗೆ, ನಾನು ಹೇಳುತ್ತಿರಲಿಲ್ಲವಾ ನನ್ನ ಮಗಳು ಇಂದಲ್ಲ ನಾಳೆ ಬರುತ್ತಾಳೆ ಅಂತ, ತನ್ನ ಗಂಡನಿಗೆ ಹೇಳುತ್ತಿದ್ದಳು. ಅದೆಲ್ಲವನ್ನು ನೋಡಿ ಕಾರ್ತಿಕ್ ಕಣ್ಣು ತುಂಬಿಕೊಂಡ. ಅಮ್ಮ, ನೀವು ಇಲ್ಲಿ ಅಂತ ಕೇಳಿದಳು. ನಾವಿಬ್ಬರು ಸ್ವಲ್ಪ ದಿನ ಸಪರೇಟ್ ಆಗಿದ್ದೆವು. ಆ ಸಂದರ್ಭದಲ್ಲಿ ನಿನ್ನ ಕಡೆ ಗಮನ ಹರಿಸಲಿಲ್ಲ. ನಿನಗೆ ತುಂಬ ಹುಷಾರಿಲ್ಲದೆ ಇದ್ದಿದ್ದರಿಂದ ಕೆಲಸದ ರಾಜಮ್ಮ ಬೇಸರ ಮಾಡಿಕೊಂಡು ಆಶ್ರಮದಲ್ಲಿ ನಿನಗೆ ಒಳ್ಳೆಯ ಆರೈಕೆ ಸಿಗುತ್ತದೆ ಅಂತ ಸೇರಿಸಿದಳೇನೋ. ಮಗಳೇ, ನೀನು ನಮ್ಮನ್ನು ಬಿಟ್ಟು ಹೋದ ಮೇಲೆ ನಾವು ತುಂಬ ಕಷ್ಟಪಟ್ಟೆವು. ನಮ್ಮ ಐಶ್ವರ್ಯ ಹೊರಟು ಹೋಯಿತು. ಆಗ ಇಬ್ಬರಿಗೂ ನಿಜವಾದ ಪ್ರೀತಿ ಅರ್ಥವಾಗಿ ಒಬ್ಬರಿಗೆ ಒಬ್ಬರು ಆಸರೆಯಾಗಿ ನಿಂತೆವು. ಡೈವರ್ಸ್ ತೆಗೆದುಕೊಂಡಿದ್ದರೂ ಕೂಡ ಇಬ್ಬರು ಒಂದಾದೆವು. ಈಗ ಪ್ರೀತಿಯೇ ನಮ್ಮ ಆಸ್ತಿ. ನಿನ್ನ ಅಪ್ಪ ಯಾವುದೋ ಒಂದು ಸಣ್ಣ ಕೆಲಸ ಮಾಡಿಕೊಂಡು ಬದುಕುತ್ತಿದ್ದಾರೆ. ನಾನು ಕೂಡ ಮನೆಯಲ್ಲಿ ಟೈಲರಿಂಗ್ ಮಾಡುತ್ತಿದ್ದೇನೆ ಅಂತ ಹೇಳಿದಾಗ ಮಾಲತಿ ಇನ್ನೂ ಅಳಲು ಶುರು ಮಾಡಿದಳು. ಏಕೆಂದರೆ ಅವಳ ಅಪ್ಪ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದವ. ತಾಯಿ ಪ್ರತಿದಿನ ಬಡವರಿಗೆ ಅನ್ನದಾನ ಮಾಡುತ್ತಿದ್ದವಳು. ಅಂಥವರಿಗೆ ಇಷ್ಟು ಕಷ್ಟ ಬಂದಿದೆ ಅಂತ. ಅಷ್ಟರಲ್ಲಿ ಕಾರ್ತಿಕ್ ಅವರುಗಳ ಮಧ್ಯೆ ಬಂದು, ನೀವು ಮೂವರು ನಾನು ಹೇಳುವ ಕೆಲಸ ಮಾಡಿ. ನೀವಿಬ್ಬರು ಇಷ್ಟು ದಿನ ಮಗಳನ್ನು ಮತ್ತು ಇವನು ತನ್ನ ಅಕ್ಕನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದು ಸಾಕು. ನಮ್ಮ ಮನೆ ತುಂಬ ದೊಡ್ಡದು, ನಮಗೂ ದೊಡ್ಡವರು ಯಾರೂ ಇಲ್ಲ, ನಮ್ಮ ಜೊತೆ ಬಂದು ಬಿಡಿ ಅಂತ ಕೇಳಿದ. ಮಾಲತಿ ಆಶ್ಚರ್ಯದಿಂದ ಮತ್ತು ಖುಷಿಯಿಂದ ಅವನನ್ನೇ ನೋಡುತ್ತಿದ್ದಳು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನಿನ್ನ ಖುಷಿ ನನ್ನ ಖುಷಿ. ನಾನು ನಿನ್ನನ್ನು ನಿನ್ನ ಅಪ್ಪ ಅಮ್ಮ ತಮ್ಮನಿಂದ ಎಂದು ಬೇರ್ಪಡಿಸುವುದಿಲ್ಲ. ಅವರು ಕೂಡ ನಮ್ಮ ಮನೆಯ ಒಂದು ಭಾಗ. ಅದು ನಿನ್ನ ಮನೆ, ನೀನೇ ಆ ಮನೆಯ ಮಹಾರಾಣಿ ಅಂತ ಅವಳ ತಲೆಯನ್ನು ಪ್ರೀತಿಯಿಂದ ನೇವರಿಸಿದ. ಅವಳು ಅವನ ಎದೆಯ ಮೇಲೆ ತನ್ನನ್ನು ತಾನು ತುಂಬ ಸೇಫ್ ಮತ್ತು ಅದೃಷ್ಟವಂತೆ ಅಂತ ಅಂದುಕೊಂಡಳು.